ಇನ್ನು ಎರಡನೇ ಏರ್ಪೋರ್ಟ್ ನಿರ್ಮಾಣದ ವಿಚಾರಕ್ಕೆ ಜಟಾಪಟಿ ಶುರುವಾಗಿದೆ. ದಲಿತ ಸಚಿವರು ಡಿಸಿಎಂ ನಡುವೆ ಈ ಜಟಾಪಟಿ ಜೋರಾಗಿದೆ. ಕನಕಪುರದ ಭಾಗದಲ್ಲೇ ಆಗಬೇಕು ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು. ಈ ಕಾರಣಕ್ಕೆ ತಮ್ಮದೇ ಪಟ್ಟುಗಳನ್ನು ಪ್ರಯೋಗ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ತಮ್ಮ ಭಾಗದಲ್ಲಿ ಏರ್ಪೋರ್ಟ್ ಆದರೆ ಭೂಮಿ ಬೆಲೆ ಹೆಚ್ಚಾಗುತ್ತೆ, ಭೂಮಿ ಬೆಲೆ ಹೆಚ್ಚಳ ಆಗುತ್ತೆ ಅನ್ನೋದು ಡಿಕೆ ಶಿವಕುಮಾರ್ ಲೆಕ್ಕಾಚಾರ. ಆದರೆ ಉಳಿದ ಸಚಿವರು ಬೇರೆ ಲೆಕ್ಕಾಚಾರ, ಅದನ್ನು ತಮ್ಮ ಕಡೆಗೆ ತಗೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ದಾರೆ. ಹೀಗಾಗಿ ಒಂದಷ್ಟು ಜಟಾಪಟಿ ಕಾಂಗ್ರೆಸ್ನಲ್ಲಿ ಎರಡನೇ ಏರ್ಪೋರ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇದೆ. ಇನ್ನು ಅಂತಿಮವಾಗಿ ಯಾವ ಸ್ಥಳದಲ್ಲಿ ಎರಡನೇ ಏರ್ಪೋರ್ಟ್ ಅನ್ನುವಂಥ ಸ್ಥಳ ನಿಗದಿ ಮಾಡುವಂಥದ್ದು ಇನ್ನೂ ಆಗಿಲ್ಲ. ಕೇಂದ್ರದಿಂದ ಒಂದು ಸಮಿತಿ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ವರದಿ ತಗೊಂಡು ಹೋಗುತ್ತೆ. ಆದರೆ ಈಗಾಗಲೇ ಅದು ಜಟಾಪಟಿ ಕಾರಣ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ನ ವಿಚಾರ ದಲಿತ ಸಚಿವರು ವರ್ಸಸ್ ಡಿಕೆಶಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಮಾಡಿದ್ಯಾ ಕಾಂಗ್ರೆಸ್ನಲ್ಲಿ? ಖಂಡಿತವಾಗಿ ವಿಜಯ್, ಯಾಕಂದ್ರೆ ಬೆಂಗಳೂರು ಎರಡನೇ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂಗೆ ಈಗ ಒಂದ್ ರೀತಿ ಡಿಕೆ ಶಿವಕುಮಾರ್ ಮತ್ತೆ ಈ ಹಿಂದೆ ಡಿಕೆ ಶಿವಕುಮಾರ್ ವಿರುದ್ಧ ಸಿಡಿದಿದ್ದಂತಹ ಸಚಿವರ ನಡುವಿನ ತಿಕ್ಕಾಟಕ್ಕೆ ಎಡೆ ಮಾಡಿಕೊಟ್ಟಿದೆ. ಡಿಕೆ ಶಿವಕುಮಾರ್ ಒಂದ್ ಕಡೆ ಆದ್ರೆ ಮಗದೊಂದ್ ಕಡೆ ಪರಮೇಶ್ವರ್, ರಾಜಣ್ಣ ಮತ್ತೆ ಸತೀಶ್ ಜಾರಕಿಹೊಳಿ ಇರುವಂತದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಹಿಂದೆ ಕೂಡ ಬೇರೆ ಬೇರೆ ಕಾರಣಗಳಿಗೆ ಸಂಬಂಧಪಟ್ಟಂಗೆ ಡಿಕೆಶಿ ವಿರುದ್ಧ ಸಚಿವರೆಲ್ಲರೂ ತಿರುಗಿ ಬಿದ್ದಿತ್ತು. ಸೊ ಈಗ ಅದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವಿಚಾರವಾಗಿ ಕೂಡ ಮುಂದುವರೆದಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಶತಾಯಗತಾಯ ಕನಕಪುರ ಭಾಗದಲ್ಲಿ ವಿಮಾನ ನಿಲ್ದಾಣವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪಟ್ಟುಗಳನ್ನ ಡಿಕೆ ಶಿವಕುಮಾರ್ ಪ್ರಯೋಗ ಮಾಡಿದ್ದಾರೆ. ಅದರ ನಿಟ್ಟಿನಲ್ಲಿ ಕೂಡ ಈಗ ಒಂದಷ್ಟು ಒತ್ತಡಗಳನ್ನ ಹಾಕುವಂಥದ್ದು ಮತ್ತೆ ಪಟ್ಟಿಯಲ್ಲಿ ಎರಡು ಭಾಗಗಳು ಹೆಸರುಗಳು ಸೇರುವಂತೆ ನಿಟ್ಟಿನಲ್ಲಿ ಕೂಡ ಡಿಕೆ ಶಿವಕುಮಾರ್ ನೋಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಇದೆಲ್ಲದರ ನಡುವೆ ಒಂದ್ ಕಡೆ ಪರಮೇಶ್ವರ್ ಮತ್ತೆ ಸತೀಶ್ ಜಾರಕಿಹೊಳಿ ಎಲ್ಲರೂ ಕೂಡ ನೇರವಾಗಿ ಒಂದು ಪತ್ರವನ್ನು ಬರೆದು ಈಗಾಗಲೇ ಶಿರಾ ಭಾಗದಲ್ಲಿ ಆಗ್ಬೇಕು ಏರ್ಪೋರ್ಟ್ ಅನ್ನುವಂತ ಒತ್ತಾಯವನ್ನು ಮಾಡಿದ್ದಾರೆ. ಸೊ ಬೆಂಗಳೂರು ಆದ್ರೆ ಟ್ರಾಫಿಕ್ ಆಗುತ್ತೆ, ಸೊ ಕೆಲವು ಪ್ರತಿಷ್ಠೆ ಕಾರಣಕ್ಕಾಗಿ ಬೆಂಗಳೂರಲ್ಲಿ ಮಾಡಬಾರ್ದು ಅನ್ನುವಂಥ ಒತ್ತಡವನ್ನು ಹಾಕುವಂತ ಒಂದು ಪ್ರಯತ್ನ ಆಗಿದ್ದಾರೆ. ನೆಲಮಂಗಲ ಇಲ್ಲ ಶಿರಾದಲ್ಲಿ ಆಗ್ಬೇಕು ಅನ್ನುವಂಥ ಆಗ್ರಹಗಳು ಕೂಡ ದಲಿತ ಸಚಿವರಿಂದ ವ್ಯಕ್ತ ಆಗ್ತಿರುವಂತದ್ದು. ಹಾಗಾಗಿ ಇದು ಒಂದ್ ರೀತಿಯಲ್ಲಿ ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿದೆ. ಕಾಂಗ್ರೆಸ್ ಪಕ್ಷದಲ್ಲೇ ಈ ಹಿಂದೆ ಏನು ತಿಕ್ಕಾಟ ಕೆಡೆ ಮಾಡಿಕೊಟ್ಟಿತ್ತು ಡಿಕೆ ಶಿವಕುಮಾರ್ ವರ್ಸಸ್ ದಲಿತ ಸಚಿವರು ಅನ್ನುವಂಥದ್ದು ಈಗ ವಿಮಾನ ನಿಲ್ದಾಣದ ವಿಚಾರವಾಗಿ ಕೂಡ ಮುಂದುವರೆದಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.